ನಾವು ನಮಗೆ ಹಠಾತ್ತಾಗಿ ಸಿಕ್ಕಿದ ಭಾಗ್ಯದ ಬಗ್ಗೆ ಕೃತಜ್ಞತೆಯಿಂದ ಇರದೆ ಬಹಳ ನಿರ್ಲಕ್ಷ್ಯದಿಂದ ಇರುತ್ತೇವೆ. ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳಲಿರುವ ಕತೆ ಚತುರ್ಥಿಯ ನೈವೇದ್ಯ. ಸಾಕಮ್ಮಜ್ಜಿ ತನ್ನ ಮುಗ್ಧತೆಯಿಂದ ಹೇಗೆ ಗಣೇಶನ ಕೃಪೆಗೆ ಪಾತ್ರಳಾದಳು ಎಂದು ಇವತ್ತಿನ ಕಥೆಯಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಅದಕ್ಕೆ ಮೊದಲು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದ್ರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ ಅನ್ನು ಫಾಲೋ ಮಾಡಿ, ಕತೆಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಸಾಕಮ್ಮಜ್ಜಿ ಆ ಗುಡಿಸಲಿನಲ್ಲಿ ಒಬ್ಬಳೇ ಬದುಕುತ್ತಿದ್ದಳು. ಯಾವಾಗಿಂದ ಅಂತ ಯಾರಿಗೇನು ಅವಳಿಗೆ ನೆನಪಿರ್ಲಿಲ್ಲ. ಬಹಳ ಬಡ ಮುದುಕಿ. ಸಂಪಾದಿಸುವವರು ಯಾರು ಇಲ್ಲದರಿಂದ ಅಲ್ಲಿ ಇಲ್ಲಿ ಬೇಡಿ ತಿನ್ನುತ್ತಿದ್ದಳು. ಅದೂ ಒಮ್ಮೊಮ್ಮೆ ಸಿಗುತ್ತಿರ್ಲಿಲ್ಲ. ಆಗೆಲ್ಲ ಉಪವಾಸವೇ ಗತಿ. ಸಾಕಮ್ಮಜ್ಜಿಗೆ ದಿನ ಗಂಟೆಗಳ ಪರಿವೆಯೇ ಇರಲಿಲ್ಲ. ಅನಾಥ ಬಡ ಮುದುಕಿಯವಳು. ಅವಳ ಪುಟ್ಟ ಗುಡಿಸಲಿನಲ್ಲಿ ಒಂದೆರಡು ಮಡಿಕೆಗಳು, ಒಂದು ಚಾಪೆ ಮತ್ತು ಅಜ್ಜಿಯ ಕೆಲವು ಬಟ್ಟೆಗಳು ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಆದ್ರೆ ಅಜ್ಜಿ ಮಾತ್ರ ಸದಾ ಸಂತೋಷವಾಗಿರುತ್ತಿದ್ದಳು. ಎಷ್ಟೆಂದರೂ ಸ್ವಲ್ಪ ಅರಳು ಮರಳು ಬೇರೆ. ಅವಳು ತನ್ನ ಮನೆಯ ಎಲ್ಲ ವಸ್ತುಗಳ ಜೊತೆ ಮಾತನಾಡುತ್ತಿದ್ದಳು. ಅವು ತಿರುಗಿ ಮಾತನಾಡದಿದ್ರೂ ಪರವಾಗಿಲ್ಲ, ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಂಡ್ರೆ ಸಾಕಿತ್ತು ಅವಳಿಗೆ. ಹರಕಲ್ಲು ಚಾಪೆ ಹತ್ತಿರ ಮಾತನಾಡುತ್ತಿದ್ದಳು. ಆ ಚಾಪೆಯನ್ನು ಹೊಸದಾಗಿ ಕೊಂಡಾಗ ಹೇಗಿತ್ತು ಎಂದು ವಿವರಿಸುತ್ತಿದ್ದಳು. ಚಾಪೆ ಉತ್ತರಿಸೀತೆ, ಚಾಪೆಗೆ ಅವಳಷ್ಟೇ ವಯಸ್ಸಾಗಿತ್ತು. ಒಮ್ಮೆ ಮಲಗಿದ್ರೆ ಸಾಕು ಅಂದ್ಕೊಳ್ತಿತ್ತು ಚಾಪೆ. ಪಾಪ ತುಟಿ ಪಿಟಿಕ್ ಅನ್ನುತ್ತಿರ್ಲಿಲ್ಲ. ಒಮ್ಮೊಮ್ಮೆ ಅಕ್ಕಿ ಸಿಕ್ಕಿದಾಗ ಅವಳಿಗೆ ತುಂಬಾ ಖುಷಿ ಆಗ್ತಿತ್ತು. ಮಡಿಕೆಯ ತುಂಬಾ ನೀರು ಹಾಕಿ ಅನ್ನ ಬೇಯಲು ಬಿಟ್ಟು ಮಾತನಾಡ್ಲಿಕ್ಕೆ ಶುರು ಮಾಡ್ತಿದ್ಲು. ಅಕ್ಕಿಗೆ ಪಾಪ ಬೇಯುವ ನೋವು, ಅದರದ್ದೇ ಅದಕ್ಕೆ ಅದೂ ಮಾತನಾಡ್ತಿರ್ಲಿಲ್ಲ. ಪುಟ್ಟ ಗೂಡೊಂದರಲ್ಲಿ 4 ದೇವರ ಫೋಟೋಗಳಿದ್ದವು. ಯಾವ ಕಾಲದ್ದೋ ಏನೋ, ಕಮಟು ಕೊಳೆ ತುಂಬಿ ಮಸುಕಾಗಿದ್ದವು. ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತಿತ್ತು. ಒಂದರಲ್ಲಿ ಶಿವ ತನ್ನ ಕುಟುಂಬದೊಡನೆ ಧಿಮ್ ಅಂತ ಕುಳಿತಿದ್ದ. ಇಬ್ಬಿಬ್ಬರು ಹೆಂಡತಿಯರು ಇಟ್ಟುಕೊಂಡು ಒಬ್ಬಂಟಿಯಾಗಿದ್ದ ವೆಂಕಟರಮಣ ಗುಮ್ ಅಂತ ನಿಂತಿದ್ದ. ಅವನಿಗೆ ತದ್ವಿರುದ್ಧವಾಗಿ ಅವನದೇ ಇನ್ನೊಂದು ಅವತಾರವಾದ ಶ್ರೀಕೃಷ್ಣ ಪುಣ್ಯವಂತ ತನ್ನ ಹೆಂಡಂದಿರ ಜೊತೆಯಲ್ಲಿ ತನ್ನ ಗೆಳತಿಯರ ಜೊತೆ ನೃತ್ಯ ಮಾಡುತ್ತಾ ನಿಂತಿದ್ದ. ಮದುವೆಯಾಗಿ ಕೋಟಿ ವರ್ಷಗಳೇ ಆದರೂ ಒಂದು ಬಾರಿಯೂ ಗಂಡನ ಜೊತೆ ಒಂದು ಜೋಡಿ ಚಿತ್ರ ಬರೆಸಿಕೊಳ್ಳಲಾರದೆ ದುಃಖವನ್ನು ಹತ್ತಿಕ್ಕಿಕೊಂಡು ವೀಣೆ ನುಡಿಸುತ್ತಾ ಶಾರದೆ ಕುಳಿತಿದ್ದಳು. ಇವರ ನಡುವೆ ಆನೆ ತಲೆಯನ್ನು ಹೊರಲಾರದೆ ಹೊತ್ತುಕೊಂಡು ಪಕ್ಕದಲ್ಲಿ ಇಲಿಯನ್ನೂ ಕೂರಿಸಿಕೊಂಡ ವಿನಾಯಕನೂ ಕುಳಿತಿದ್ದ. ಮತ್ತಿನ್ನೇನು, ಇಡೀ ದಿನ ಪಾಪದ ಇಲಿಯ ಮೇಲೆ ಕುಳಿತರೆ ಇಲಿಯ ಗತಿಯೇನು? ಹೀಗಾಗಿ ಸರ್ಕ್ಯೂಟ್ ಹೋಗದೇ ಇರುವ ಸಮಯದಲ್ಲಿ ಇಲಿಯನ್ನು ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಿದ್ದ ಕರುಣಾಮಯಿ ನಮ್ಮ ವಿನಾಯಕ. ಇವುಗಳ ನಡುವೆ ಒಂದು ಫೋಟೋ ಅವಳ ಗಂಡನದ್ದೂ ಇತ್ತು. ಈಗ ಉಂಟಾ ಇಲ್ವಾ ಗೊತ್ತಿಲ್ಲ, ಯಾಕೆಂದ್ರೆ ಅವಳಿಗೆ ಸರಿಯಾಗಿ ಕಣ್ಣೇ ಕಾಣುತ್ತಿರ್ಲಿಲ್ಲ. ಯಾವ ಫೋಟೋದಲ್ಲಿ ಯಾರಿದ್ದಾರೆ ಅಂತ ಕೂಡ ಗೊತ್ತಿರ್ಲಿಲ್ಲ. ಸಾಕಮ್ಮಜ್ಜಿ ದಿನಾ ಬೆಳಿಗ್ಗೆ ಹೊರಗೆ ಸುತ್ತಾಡಲು ಹೋದಾಗ ಸ್ವಲ್ಪ ಹೂಗಳನ್ನು ಆರಿಸಿ ತಂದು ಎಲ್ಲಾ ಫೋಟೋಗಳಿಗೆ ಇಡುತ್ತಿದ್ದಳು. ಯಾವುದೇ ಹೂವು, ಗುಲಾಬಿಯಿಂದ ಹಿಡಿದು ಲಾಂಟಾನ ಹೂಗಳವರೆಗೆ ಯಾವುದು ಸಿಕ್ಕಿದ್ರೆ ಅದು. ಒಂದಿನ ಹಾಗೆ ಆಯ್ತು ನೋಡಿ. ಲಾಂಟಾನದ ಹೂ ತಂದು ದೇವರುಗಳಿಗೆ ಇಟ್ಟಿದ್ಲು. ಅದರ ಪರಾಗ ಕಣಗಳು ಅಪ್ಪಿತಪ್ಪಿ ಗಣೇಶನ ಸೊಂಡಿಲಿನ ಒಳಗೆ ಹೋಗಿ ಅವನಿಗೆ ಒಂದು ದೊಡ್ಡ ಸೀನು ಬಂತು. ಆ ಹುಲುಕಾಟಕ್ಕೆ ಅಲುಗಿದ ಹೂಗಳು ಕೆಲವು ಕೆಳಗೆ ಬಿದ್ದವು. ಸಾಕಮ್ಮಜ್ಜಿ ಬಂದವಳೆ ನೋಡಿದ್ರೆ ಕೆಲವು ಹೂಗಳು ಕೆಳಗೆ ಬಿದ್ದಿದ್ದವು. ಅಜ್ಜಿಗೆ ಭಾರಿ ಕೋಪ ಬಂದ್ಬಿಟ್ಟಿತು. ಜೋರಾಗಿ ಗದರಿದಳು, ಯಾರು ಈ ಹೂಗಳನ್ನೆಲ್ಲ ಬಿಳಿಸಿದ್ದು? ಯಾರು ಮಾತನಾಡ್ಲಿಲ್ಲ. ಮಸ್ಕು ಕಟ್ಟಿದ್ದ ಫೋಟೋದೊಳಗಿಂದ ಪಿಳಿ ಕಣ್ಣು ಬಿಟ್ಟುಕೊಂಡು ನೋಡಿದವು. ಉಸಿರು ಬಿಟ್ರೆ ಗೊತ್ತಲ್ಲ, ಬೀಳ್ತವೆ ಸರಿಯಾಗಿ. ಅವಕ್ಕೆಲ್ಲ ಇನ್ನೂ ನೆನಪಿದೆ. ಅವತ್ತು ಜೋರ್ ಗಾಳಿ ಬೀಸುವಾಗ ಒಂದು ದಿನ ಕಿಟಕಿ ಬಾಗಿಲು ತಟ ಪಟ ಎಂದು ಹೊಡೆದುಕೊಳ್ಳುತ್ತಿತ್ತು. ಅಜ್ಜಿ ತುಂಬಾ ಸಲ ಗದರಿದಳು, ಸುಮ್ನೆ ಇರು ಅಂತ. ಕಿಟಕಿ ಹೇಳಿದ ಮಾತು ಕೇಳುವಂತ ಜಾಯಮಾನದ್ದೇ ಸದ್ದು ಮಾಡ್ತಾನೆ ಇತ್ತು. ಅಜ್ಜಿ ಬಂದವಳೆ ಕಿಟಕಿಯನ್ನು ಬರಿಗೈಯಲ್ಲೇ ಕಿತ್ತು ಹಾಕಿದಳಲ್ಲ. ಯಮಗಾತಕಿ ಮುದುಕಿ. ಕಿತ್ತು ಹೋದ ಕಿಟಕಿ ಬಾಗಿಲು ಇನ್ನೂ ಅಲ್ಲಿಯೇ ಬಿದ್ದಿದೆ. ಮತ್ತೆ ಆ ತಲೆ ಬಾಗಿಲು, ಅದು ಅಷ್ಟೇ ಗಾಳಿಗೆ ತೆರೆಯುತ್ತಿತ್ತು, ಮುಚ್ಚುತ್ತಿತ್ತು.
ಕ್ರೀಂಗ್ ಕ್ರೀಂಗ್ ಅಂತ ಸದ್ದು ಬೇರೆ. ಅಜ್ಜಿ ತುಂಬಾ ಸಲ ಸುಮ್ಮನಿರುವಂತೆ ಹೇಳಿ ನೋಡಿದಳು ಬಾಗಿಲಿಗೆ. ಅದು ಕಿಟಕಿಯ ಅಣ್ಣನಲ್ಲವೇ, ತಮ್ಮನ ಹಾಗೆ ಮೊಂಡು. ಆಮೇಲೇನಾಯ್ತು ಗೊತ್ತಾ? ಬಾಗಿಲಿಗೆ ಹಗ್ಗ ಹಾಕಿ ಗೂಟಕ್ಕೆ ಜಡಿದಳು. ಅವತ್ತಿನಿಂದ ಬಾಗಿಲು ಅಲುಗಾಡದೆ ನಿಂತಿದೆ. ಒಂದು ಇಲಿ ದಿನಾ ಬಂದು ಕಾಟ ಕೊಡುತ್ತಿತ್ತು. ಅಜ್ಜಿ ಪಕ್ಕದ ಮನೆಯಿಂದ ಒಂದು ಇಲಿ ಬೋನನ್ನು ತಂದು ಇಟ್ಟಳು. ಇಲಿ ಸಿಕ್ಕಿಬಿಟ್ಟಿತ್ತು ಪೆದ್ದು ಮುಂಡೆದು. ಆಮೇಲೇನಾಯ್ತು ಗೊತ್ತಾ? ಅಜ್ಜಿ ಇಲಿಯನ್ನು ಕೊಲ್ಲಲೂ ಇಲ್ಲ, ಬಿಡುಗಡೆ ಮಾಡ್ಲೂ ಇಲ್ಲ. ಬೋನಿನೊಳಗಡೆ ಬಂಧನದಲ್ಲಿಟ್ಟಳು. 1 ವಾರ ಆಯ್ತು. ಇಲಿ ಊಟ ಇಲ್ಲದೆ ಸೊರಗಿ ಸಪೂರ ಆಗಿ ಬೋನಿನ ಸರಳುಗಳ ನಡುವೆ ತುರುಕಿ ಹೋಗುವಷ್ಟಾದ ನಂತರ ತಪ್ಪಿಸಿಕೊಂಡು ಓಡಿಹೋಯ್ತು. ಆಮೇಲೆ ಅಜ್ಜಿ ಮನೆ ಕಡೆ ಬಂದ್ರೆ ಕೇಳಿ. ಹೀಗಾಗಿ ಫೋಟೋದಲ್ಲಿರುವ ದೇವರುಗಳು ತುಟಿ ಪಿಟ್ಟಿಕ್ಕನ್ನದೆ ಕುಳಿತಿದ್ದವು. ಆಮೇಲೆ ಅಜ್ಜಿಗೆ ತಿನ್ಲಿಕ್ಕಿರ್ಲಿಲ್ಲ. ಇನ್ನು ದೇವರುಗಳಿಗೆ ಎಲ್ಲಿಂದ ನೈವೇದ್ಯ ಮಾಡಿಕೊಟ್ಟಾಳು? ಒಂದು ದೀಪ ಕೂಡ ಹಚ್ಚುತ್ತಿರ್ಲಿಲ್ಲ, ಎಣ್ಣೆ ಬೇಕಲ್ಲ. ಆದ್ರೂ ಅವಳ ಅರೆಕತ್ತಲು ಮನೆಯಲ್ಲಿ ಶಾಂತತೆ ಇತ್ತು, ನೆಮ್ಮದಿ ಇತ್ತು. ಅದಕ್ಕೆ ಎಲ್ಲೂ ಹೋಗದೆ ಅಜ್ಜಿ ಮನೆಯಲ್ಲಿಯೇ ಫೋಟೋದಲ್ಲಿ ಇರುತ್ತಿದ್ದವು ದೇವರುಗಳು. ಹೀಗಿರುವಾಗ ಗಣೇಶ ಚತುರ್ಥಿ ಬಂತು. ಎಲ್ಲೆಲ್ಲೂ ಸಂಭ್ರಮ. ಅಜ್ಜಿ ಪಕ್ಕದ ಮನೆಯ ಪದ್ದಿಯನ್ನು ಕೇಳಿತು, ಏನು ಸಂಭ್ರಮ ಅಂತ. ಪದ್ದಿ ಸಿಕ್ಕಿದ್ದೇ ಅವಕಾಶ. ಅಜ್ಜಿಯನ್ನು ಕೊರೆಯಲು ಶುರು ಮಾಡಿದಳು. ಗಣೇಶ ಹಬ್ಬದ ವಿಶೇಷತೆಯನ್ನು ಬಗೆಯಾಗಿ ಬಣ್ಣಿಸಿದ್ದ ಪದ್ದಿ ಕೊನೆಯಲ್ಲೊಂದು ಮಾತು ಸೇರಿಸಿದಳು. ನೀನು ಈ ಸಲ ಹಬ್ಬ ಮಾಡು ಅಜ್ಜಿ, ಏನು ಬೇಡ, ಹೂ ಹಾಕಿ ನಮಸ್ಕರಿಸು. ಹಾಗೆ ಮನೆಯಲ್ಲಿ ಏನಿದೆಯೋ ಅದನ್ನು ನೈವೇದ್ಯ ಮಾಡು. ಗಣೇಶ ಅಲ್ಪ ತೃಪ್ತ, ಸ್ವಲ್ಪಕ್ಕೆಲ್ಲ ತೃಪ್ತಿಗೊಂಡು ನಿನ್ನನ್ನು ಆಶೀರ್ವದಿಸ್ತಾನೆ. ಇಷ್ಟಾದ್ಮೇಲೆ ಇನ್ನೇನು? ಬೆಳಗ್ಗೆ ಬೇಗ ಎದ್ದ ಅಜ್ಜಿ ಪಕ್ಕದ ಮನೆಯವರು ಹಬ್ಬಕ್ಕೆಂದು ಬೆಳೆಸಿದ್ದ ಮಲ್ಲಿಗೆ, ಕನಕಾಂಬರ ಹೂಗಳನ್ನು ಸರಪರ ಕಿತ್ತು ಸೆರಗಿನಲ್ಲಿ ಸುತ್ತಿಕೊಂಡು ಮನೆಗೆ ತಂದಳು. ಸ್ನಾನ ಮಾಡಿ ಉಟ್ಟ ಹರಿದ ಸೀರೆಯನ್ನು ತೆಗೆದುಹಾಕಿ ಒಗೆದ ಮತ್ತೊಂದು ಹರಿದ ಸೀರೆಯನ್ನು ಉಟ್ಟುಕೊಂಡು ದೇವರ ಫೋಟೋಗಳಿಗೆ ಹೂ ಹಾಕುತ್ತಿರುವಾಗ ಪಕ್ಕದ ಮನೆಯ ಅಜ್ಜಿ ಹೂ ಕದ್ದವರ ವಂಶ ನಿರ್ವಂಶ ಆಗಲೆಂದು ಹಿಡಿ ಶಾಪ ಹಾಕುತ್ತಿದ್ದಳು. ಪುಣ್ಯಕ್ಕೆ ಸಾಕಮ್ಮಜ್ಜಿಯ ಕಿವಿ ಮಂದ, ಏನು ಕೇಳಿಸದ್ರಿಂದ ಆಯಿತು. ಕೇಳಿಸಿದ್ದರೂ ಹೆಚ್ಚು ವ್ಯತ್ಯಾಸವಾಗುತ್ತಿರಲಿಲ್ಲ. ಸಾಕಮ್ಮಜ್ಜಿಯ ವಂಶಕ್ಕೆ ಸಾಕಮ್ಮಜ್ಜಿಯೇ ಕೊನೆಯ ಕುಡಿ. 80-90ರ ಸಾಕಮ್ಮಜ್ಜಿಗೆ ಇನ್ನು ಈ ವಯಸ್ಸಲ್ಲಿ ಮಕ್ಕಳಾಗುವುದುಂಟೆ? ಹೂವೇನೋ ಹಾಕಿ ಆಯ್ತು. ಈಗ ನೈವೇದ್ಯ ಎಲ್ಲಿಂದ ತರೋಣ? ಅಡಿಗೆ ಮನೆಯಲ್ಲಿ ಹುಡುಕಿದರೆ ಒಂದು ಕಾಳು ಅಕ್ಕಿಯೂ ಸಿಗಲಿಲ್ಲ. ಯಾರು ಕೊಟ್ಟಿದ್ದೋ, ಯಾವುದೋ ಕಾಲದಲ್ಲಿ ತಂದಿದ್ದೋ ಒಂದು ಹಿಡಿಯಷ್ಟು ಬೂಸ್ಟ್ ಬಂದ ಅಚ್ಚುಮೆಣಸಿನ ಪುಡಿ ಸಿಕ್ಕಿತ್ತು. ಯಾವುದಾದ್ರೇನು, ಎಲ್ಲವೂ ತಿನ್ನುವ ಪದಾರ್ಥವೇ ಅಲ್ವೇ. ಅದನ್ನೇ ನೈವೇದ್ಯ ಅಂತ ಇಟ್ಟಿತ್ತು ಸಾಕಮ್ಮಜ್ಜಿ. ಪುಣ್ಯಕ್ಕೆ ಗಣೇಶ ಇರ್ಲಿಲ್ಲ ಆವಾಗ. ಸರ್ಕ್ಯೂಟ್ ಹೋಗಿದ್ದ ಇಲಿಯ ಮೇಲೆ ಕುಳಿತುಕೊಂಡು ಎಲ್ಲರ ಮನೆಯಲ್ಲಿ ಕಡುಬು, ಮೋದಕ, ಹೋಳಿಗೆ, ವಡೆಗಳನ್ನು ತಿನ್ನಲು. ಬೇರೆ ದೈವಗಳು ನೋಡಿದುವು. ಮಸುಕು ಫೋಟೋದಿಂದ ಏನು ಕಾಣಿಸ್ಲಿಲ್ಲ ಅವಕ್ಕೆ. ಕಂಡ್ರೆ ಮಾತ್ರ ಏನ್ ಮಾಡ್ಬಿಡ್ತಿದ್ವು. ಸಾಕಮ್ಮಜ್ಜಿಗಂತೂ ಯಾರೋ ಒಳ್ಳೆ ಹಬ್ಬದ ಊಟ ಕೊಟ್ಟರು. ಅಜ್ಜಿ ಚಂದ ಊಟ ಮಾಡಿತ್ತು. ಚಕ್ಕುಲಿ ಕಚ್ಚಲು ಹಲ್ಲಿಲ್ಲವಾದ್ರಿಂದ ಸಾರಲ್ಲಿ ಮುಳುಗಿಸಿಟ್ಟು ಕಚಾಪಚ ಮೆಲ್ಲಿ ತಿಂದಿತ್ತು. ರಾತ್ರಿ ಆಯಿತು. ಗೂಟಕ್ಕೆ ಬಾಗಿಲನ್ನು ಕಟ್ಟಿ ಹಾಕಿದ್ರಿಂದ ಮುಚ್ಚಲಾಗದೆ ಭಾದ್ರಪದದ ಗಾಳಿ ಒಳ ಬಂದು ಸಾಕಮ್ಮಜ್ಜಿಗೆ ತುಂಬಾ ಚಳಿಯನ್ನುಂಟು ಮಾಡಿತು. ಬರೀ ಭಾದ್ರಪದದ ಗಾಳಿ ಏನು, ಆಷಾಢ, ಕಾರ್ತಿಕ, ಮಾಘ ಮಾಸದ ಗಾಳಿಗಳು ಒಳಗೆ ಬಂದರೂ ಸಾಕಮ್ಮಜ್ಜಿ ಏನು ಮಾಡುವಂತಿರ್ಲಿಲ್ಲ. ಬಾಗಿಲುಗಳನ್ನು ಕಟ್ಟಿ ಹಾಕಿದ್ದು, ಮುರಿದು ಹಾಕಿದ್ದು ಅವಳದ್ದೇ ತಪ್ಪು ತಾನೆ. ಈಗ ಹರಕಲು ಚಾಪೆ ಹಾಸಿ ಅದರ ಮೇಲೆ ಮಲಗಿದ ಸಾಕಮ್ಮಜ್ಜಿ 1000 ತೂತುಗಳಾಗಿರುವ ತೆಳ್ಳನೆಯ ಹೊದಿಕೆಯನ್ನು ಹೊದ್ದು ಮಲಗಿಯೇ ಬಿಟ್ಟಿತ್ತು. ಅಲ್ಲಿ ಇಲ್ಲಿ ಹೊಟ್ಟೆ ಬಿರಿಯ ತಿಂದ ಗಣೇಶ ಈಗ ಬಂದ. ಇನ್ನೇನು ಫೋಟೋದೊಳಗೆ ಹೋಗ್ಬೇಕು, ಇದೇನು ಹೊಸದಾಗಿದೆಯಲ್ಲ ಅಂತ ನೋಡಿದ್ರೆ ಒಂದು ತಟ್ಟೆಯ ತುಂಬಾ ಮೆಣಸಿನ ಪುಡಿ. ಗಣೇಶ ಸರಕ್ಕಂತ ಸೊಂಡಿಲನ್ನು ಮೇಲಕ್ಕೆ ಎಳೆದುಕೊಂಡ. ಈ ಮೆಣಸಿನ ಪುಡಿ ಏನಾದ್ರೂ ಸೊಂಡಿಲೊಳಗೆ ಹೋಗಿ ಬಿಟ್ರೆ ಅಂತ ಇನ್ನೇನು ಫೋಟೋದೊಳಗೆ ಹೋಗ್ಬೇಕು. ಅಷ್ಟರಲ್ಲಿ ಮತ್ತೊಂದು ಫೋಟೋದಿಂದ ಯಾರೋ ಇಳಿದರು. ನೋಡಿದರೆ ಸಾಕಮ್ಮಜ್ಜಿಯ ಗಂಡ ಅಜ್ಜ. ಅಜ್ಜ ಹೇಳಿತು, ಇಷ್ಟು ವರ್ಷ ನನ್ನ ಪಾಪದ ಹೆಂಡತಿ ತಿನ್ಲಿಕ್ಕೆ ಅಂತ ನಮ್ಗೆಲ್ಲ ಏನು ಇಟ್ಟಿರ್ಲಿಲ್ಲ, ಇವತ್ತು ಏನೂ ಇಟ್ಟಿದ್ದಾಳೆ. ಆದ್ರೆ ಗಣೇಶ ಏನು ಅಂತ ನೋಡದೆ ಹೋಗ್ತಾ ಇದೆಯಲ್ಲ. ಅಜ್ಜನ ಆಕ್ಷೇಪಣೆಗೆ ತಲೆದೂಗಿದ ಗಣೇಶ ಉತ್ತರಿಸಿದ, ನೋಡಜ್ಜ, ಇದು ಮೆಣಸಿನ ಪುಡಿ, ಇದನ್ನು ನಾನು ಹೇಗೆ ತಿನ್ನಲಿ?
ಅಜ್ಜ ದುಃಖದಿಂದ ಹೇಳಿತು, ಆಯ್ತು ಬಿಡಪ್ಪ, ನಿನಗೆ ಬೇಡವಾದ್ರೆ ಬೇಡ, ಆದ್ರೆ ನಾನಂತೂ ತಿನ್ನುತ್ತೇನೆ. ಗಣೇಶ ತಡೆಯುವಷ್ಟರಲ್ಲಿ ಅಜ್ಜ ತಟ್ಟೆಯನ್ನೆತ್ತಿ ಮೆಣಸಿನ ಪುಡಿಯನ್ನು ಗೊಳಕ್ಕಂತ ಗಂಟ್ಲಿಗೆ ಸುರಿದುಕೊಂಡೇ ಬಿಟ್ಟಿತು. ಕತೆ ಮುಗಿಯಿತು. ಸುರಿದುಕೊಳ್ಳುವಾಗ ಸ್ವಲ್ಪ ಪುಡಿ ಹಾರಿ ಮೂಗಿನ ಒಳಗೂ ಹೋಯ್ತಲ್ಲ. ಕೆಮ್ಮಿನ ಜೊತೆ ಸೀನು. ಅಜ್ಜನಿಗೆ ಮುಂದಿನಿಂದ ಸೀನು, ಹಿಂದಿನಿಂದ ಅಪಾನವಾಯು ಒಟ್ಟೊಟ್ಟಿಗೆ ಬಿಡುಗಡೆಯಾದವು. ಗಣೇಶನಿಗೆ ಕೋಪ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಸಾಕಮ್ಮಜ್ಜಿಗೆ ಶಾಪ ಕೊಡಲು ಕೈ ಎತ್ತಿಯೇ ಬಿಟ್ಟ. ಅಜ್ಜ ತಡೆಯಿತು. ಬೇಡ ಗಣೇಶಪ್ಪ, ನನ್ನ ಹೆಂಡತಿ ಈಗಾಗ್ಲೇ ಶಾಪಗ್ರಸ್ತಳಾಗಿದ್ದಾಳೆ. ತನ್ನವರೆನ್ನುವವರಿಲ್ಲದೆ ಒಬ್ಬಂಟಿಯಾಗಿದ್ದಾಳೆ. ಇನ್ನು ಎಷ್ಟು ವರ್ಷ ಬದುಕ್ತಾಳೆ ನಿನಗೆ ಗೊತ್ತಾ ಭಗವಂತ? ಗಣೇಶ ತಲೆ ಕೆರೆದುಕೊಂಡ. ನನಗೆ ಗೊತ್ತಿಲ್ಲ. ಆಯುಷ್ಯದ ಡಿಪಾರ್ಟ್ಮೆಂಟ್ ನಮ್ಮ ಅಪ್ಪ ಈಶ್ವರಂದು. ಅಜ್ಜ ಕಳಕಳಿಯಿಂದ ಹೇಳಿತ್ತು. ಅವಳಿಗೆ ಹೆಚ್ಚು ಸಮಯವಿಲ್ಲ ಭಗವಂತ. ನೋಡು, ಅವಳನ್ನೊಮ್ಮೆ ಸರಿಯಾಗಿ ನೋಡು. ಊಟ ಇಲ್ಲದೆ ಮೂಳೆ ಚಕ್ಕಳ ಆಗಿದ್ದಾಳೆ. ಅದರ ಮೇಲೆ ಮುಗ್ಧತೆ ಬೇರೆ. ಇಲ್ಲವಾದ್ರೆ ಈ ರೀತಿ ಮೆಣಸಿನ ಪುಡಿ ಇಡುತ್ತಿದ್ದಾಳೆ. ಕ್ಷಮಿಸಿ ಬಿಡು ಅವಳನ್ನು. ಅಜ್ಜ ಕೈ ಜೋಡಿಸಿ ಬೇಡಿಕೊಂಡಿತ್ತು. ಗಣೇಶನ ಕಣ್ಣುಗಳು ಒದ್ದೆಯಾಗಿ ಪಳಪಳನೆ ಹೊಳೆದವು. ನೀನು ಹೇಳಿದ್ದು ನಿಜ. ನನಗೆ ಶಾಪ ಮಾತ್ರವಲ್ಲ, ವರ ಕೊಡಲೂ ಗೊತ್ತು. ಅಜ್ಜ, ನೀನು ಹೋಗು. ಅಜ್ಜನನ್ನು ಕಳಿಸಿದ ಗಣೇಶ ತಾನೂ ಫೋಟೋ ಸೇರಿಕೊಂಡ. ಇಲಿ ಹೊರಗಿದ್ರೆ ಅಪಾಯ. ಇಲಿ ಬೋನು ಇನ್ನೂ ಅಲ್ಲೇ ಇದೆ. ಮರುದಿನ ಬೆಳಿಗ್ಗೆ ಸಾಕಮ್ಮಜ್ಜಿ ಎದ್ದಾಗ ಪವಾಡವೇ ನಡೆದಿತ್ತು. ಬಾಗಿಲುಗಳು ರಿಪೇರಿಯಾಗಿ ಚೆನ್ನಾಗಿ ಮುಚ್ಚಿಕೊಂಡಿದ್ದವು. ಮನೆಯೊಳಗೆ ಬೆಚ್ಚಗಿತ್ತು. ಹೊಸ ಚಾಪೆ ಮಾತ್ರವಲ್ಲ, ಮೆತ್ತಗಿನ ಹಾಸಿಗೆಯ ಮೇಲೆ ಅಜ್ಜಿ ಮಲಗಿತ್ತು. ಹೊದ್ದುಕೊಂಡಿದ್ದು ದಪ್ಪ ಉಣ್ಣೆಯ ಹೊದಿಕೆ. ಉಟ್ಟ ಹೊಸ ಕಾಟನ್ ಸೀರೆ ಅಲ್ಲದೆ ಇನ್ನೂ 4 ಹೊಸ ಸೀರೆಗಳು ಪಕ್ಕದಲ್ಲಿ ಮಡಿಕೆಯಾಗಿದ್ದವು. ಸಾಕಮ್ಮಜ್ಜಿ ಹಸಿವಾಯಿತು ಎಂದು ಎದ್ದು ನೋಡಿದರೆ ಒಳ್ಳೆ ಕುದಿಯುವ ಗಂಜಿ ಮತ್ತು ಉಪ್ಪಿನಕಾಯಿಗಳಿದ್ದವು. ಇನ್ನು ಏನೇನೋ ಹಣ್ಣುಗಳು, ಬೊಚ್ಚುಬಾಯಿಯಲ್ಲಿ ತಿನ್ನಲಾಗುವ ತಿಂಡಿಗಳೂ ಇದ್ದುವು. ಮಾತ್ರವಲ್ಲ, ನನಗೆ ಇದು ಬೇಕು ಎಂದು ಬಯಸಿದ ತಿಂಡಿಗಳೂ ಕಣ್ಣ ಮುಂದೆ ಪ್ರತ್ಯಕ್ಷವಾದವು. ಸಾಕಮ್ಮಜ್ಜಿ ಹೆಚ್ಚು ತಲೆಗೆಡಿಸಿಕೊಳ್ಳಲಿಲ್ಲ. ಓ, ನಿನ್ನೆ ನಾನು ನಿನಗೆ ಮೆಣಸಿನ ಪುಡಿ ತಿನ್ನಿಸಿದೆ ಅಂತ ನೀನು ಇವತ್ತು ನನಗೆ ಒಳ್ಳೆಯ ಊಟ ಕೊಟ್ಟೆಯ ಗಣೇಶ. ಒಳ್ಳೆಯ ಬಟ್ಟೆ ಬರೆ ಬೇರೆ ಕೊಟ್ಟಿದ್ದೀಯಾ? ಬಿಡು, ನಿನಗೆ ಮೆಣಸಿನ ಪುಡಿ ಅಷ್ಟು ಇಷ್ಟವಾಗಿದೆ ಎಂದರೆ ಇನ್ನು ಮೇಲೆ ದಿನಾ ನಿನಗೆ ಮೆಣಸಿನ ಪುಡಿಯ ನೈವೇದ್ಯ ಮಾಡ್ತೇನೆ. ಪದ್ದಿಗೂ ಹಾಗೇ ಮಾಡು ಅಂತ ಹೇಳ್ತೇನೆ. ಸಾಕಮ್ಮಜ್ಜಿ ವಟ ವಟ ಅಂತ ಫೋಟೋಗಳ ಜೊತೆ ಮಾತನಾಡುತ್ತಾ ಇದ್ದರೆ ಗಣೇಶ ಅಜ್ಜನ ಕಡೆ ದುರ್ಗುಟ್ಟಿಕೊಂಡು ನೋಡಿದ. ಅಜ್ಜ ಮೇಲೆ ನೋಡಿತ್ತು. ಉಳಿದ ದೇವರುಗಳು ಒಳಗೊಳಗೇ ನಕ್ಕವು. ಹೀಗೆ ಸಾಕಮ್ಮಜ್ಜಿ ಸುಖ ಸಂತೋಷಗಳಿಂದ ತನ್ನ ಕೊನೆಯ ದಿನಗಳನ್ನು ಕಳೆದಳು. ಎಲ್ಲರಿಗೂ ವಂದನೆಗಳು.